ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಮೀನಾ ಬಟ್ಟೆ ಒಣಗಿ ಹಾಕ್ತಾ ಇರುವಾಗ ಅಮೂಲ್ಯ ಬಂದು ಅಕ್ಕ ಅಂತಾಳೆ. ಹೇಳಮ್ಮ ತಂಗಿ ಅಂತಾಳೆ ಮೀನಾ. ನಾನು ಇನ್ನೊಂದು ನಿರ್ಧಾರ ತೊಗೊಂಡಿದ್ದೀನಕ್ಕ ಅಂತಾಳೆ ಅಮೂಲ್ಯ. ಏನೋ ಇನ್ನೊಂದು ನಿರ್ಧಾರನ? ಮೊನ್ನೆ ಅಷ್ಟೇ ಒಂದು ನಿರ್ಧಾರ ತೊಗೊಂಡಿದ್ದೆ, ಎಷ್ಟು ನಿರ್ಧಾರ ಅಂತ ತಗೋತೀಯ? ಪದೇ ಪದೇ ನಿರ್ಧಾರ ತಗೋಬಾರ್ದು, ಸರ್ಕಾರ ಒಪ್ಕೊಳ್ಳೋದಿಲ್ಲ ಅಂತಾಳೆ ಮೀನಾ. ಅಕ್ಕ ಪ್ಲೀಸ್ ಅಕ್ಕ, ನಾನು ಹೇಳೋದನ್ನು ಸ್ವಲ್ಪ ಕೇಳಿ ಅಂತಾಳೆ ಅಮೂಲ್ಯ. ಅದೇನು ಅಂತ ಹೇಳು ಅಂತಾಳೆ ಮೀನಾ. ಕೇರ್ ಟೇಕರ್ ಕೆಲಸ ನನ್ನ ಕೈಲಿ ಆಗಲ್ಲ ಅಕ್ಕ, ಬೇರೆ ಯಾವ ಕೆಲಸನಾದರೂ ನನಗೆ ಸೂಟ್ ಆಗುತ್ತಾ ಅಂತ ನೋಡಿದೆ, ಆದರೆ ನನ್ನ ಟೈಮಿಂಗಿಗೆ ನನಗೆ ಸೆಟ್ಟಾಗೋ ಕೆಲಸ ಒಂದೂ ಇಲ್ಲ ಅಕ್ಕ. ಅದಕ್ಕೆ ಹೋಮ್ ಟ್ಯೂಷನ್ ಕೆಲಸಕ್ಕೆ ಅಂದರೆ ಕವಿತಕ್ಕನ ಮಕ್ಕಳಿಗೆ ಟ್ಯೂಷನ್ ಹೇಳ್ಕೊಡೋ ಕೆಲಸಕ್ಕೆ ಇನ್ನೂ ಯಾರೂ ಆಗಿಲ್ಲ ಅಂದರೆ ನಾನು ಮತ್ತೆ ಅದೇ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತಾಳೆ. ಹಾಂ, ಮತ್ತೆ ಟ್ಯೂಷನ್ ವಿಷಯನಾ? ಅಮ್ಮು, ಮೊನ್ನೆ ಅಷ್ಟೇ ಮಾವ ಬೈದಿರೋದನ್ನು ಮರ್ತು ಹೋಗ್ಬಿಟ್ಯಾ? ಕ್ಯಾಕರ್ಸಿ ತುಪ್ಪಕ್ಕಂತ ಮುಖ ಕುಗ್ದಿದ್ದು ಮೆಮೊರಿ ಲಾಸ್ ಆಗೋಯ್ತಾ? ಒಂದಲ್ಲ ಅಂತ 2 ಸಲ ಮುಖಕ್ಕೆ ಮಂಗಳಾರತಿ ಮಾಡಿದ್ದಾರೆ. ಮೊನ್ನೆ ಬೈದಾಗ ಏನೋ ಸಾರಿ ಕೇಳಿದರು, ಆದರೆ ಮತ್ತೊಂದು ಸಲ ಈ ಕೈಲಿ ನಿನ್ನ ಕುತ್ತಿಗೆ, ಈ ಕೈಲಿ ನನ್ನ ಕುತ್ತಿಗೆ ಇಬ್ಬರನ್ನು ಇಟ್ಕೊಂಡು ಮನೆಯಿಂದ ಆಚೆ ತಬ್ತಾರೆ. ಅಯ್ಯಯ್ಯೋ, ನನಗಂತೂ ಈ ಮನೆ ಬಿಟ್ಟು ಹೋಗೋ ಯೋಚನೆ ಇಲ್ಲ ಕಣೆ, ಪ್ಲೀಸ್ ಕಣೆ, ಈ ಥರ ಯೋಚನೆ ಮಾಡಬೇಡ, ಗುಡ್ ಗರ್ಲ್ ಅಲ್ವಾ ನೀನು ಅಂತಾಳೆ ಮೀನಾ. ಅಕ್ಕ ಈ ಥರ ಹೇಳ್ಬೇಡಿ ಪ್ಲೀಸ್, ನನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳಿ ಅಕ್ಕ. ನಾನು ಈ ಕೆಲಸ ಮಾಡಲೇಬೇಕು, ನನಗೆ ಸೂಟಾಗೋ ಕೆಲಸ ಅಂದರೆ ಅದೊಂದು ಮಾತ್ರ. ವಲ್ಲಭನ ಹತ್ರ ಡ್ರೈವಿಂಗ್ ಕೆಲಸ ಮಾಡಬೇಡ, ರಿಸ್ಕ್ ತೊಗೊಬೇಡ ಅಂತ ಹೇಳಿದ್ದಕ್ಕೆ ಅವನು ಏನು ಹೇಳಿದ ಗೊತ್ತಾ? ನಿನ್ನನ್ನು ನನ್ನ ಜವಾಬ್ದಾರಿ ಅಂತ ಮದುವೆ ಆಗಿದ್ದೀನಿ, ನಿನ್ನ ಜವಾಬ್ದಾರಿ ನಾನು ತಗೊಂಡಿದ್ದೀನಿ, ಇನ್ಮೇಲೆ ನಿನ್ನ ಸರ್ವಸ್ವನೇ ನಂದು ಅಂತ ಹೇಳ್ದ ಅಕ್ಕ. ನನ್ನ ಕಷ್ಟ, ನನ್ನ ನೋವು, ನಮ್ಮ ಸಂಕಟ ಅವ್ನು ಶೇರ್ ತಗೋತಿದ್ದಾನೆ ಅಂದಮೇಲೆ ಅವ್ನ ಕಷ್ಟನೂ ನಾನು ಶೇರ್ ತೊಗೋಬೇಕು ಅಲ್ವಾ ಅಕ್ಕ? ಇಲ್ಲಾಂದರೆ ನನಗೆ ಸಮಾಧಾನನೇ ಇಲ್ಲ ಅಕ್ಕ. ಈ ಸಲ ನಿಮ್ಮನ್ನು ಬಿಟ್ಟರೆ ವಲ್ಲಭಂಗಾಗಲಿ ಅತ್ತೆಗಾಗಲಿ ನಾನು ಟ್ಯೂಷನ್ ವಿಚಾರನ ಹೇಳಲ್ಲ. ನನ್ನ ಪಾಲಿಗೆ ನಾನು ಕೆಲಸ ನೋಡ್ಕೊಂಡು ಹೋಗ್ತೀನಿ ಅಕ್ಕ. ಪ್ಲೀಸ್ ಆ ಕೆಲಸ ವೇಕೆನ್ಸಿನಲ್ಲಿ ಇದೆಯಾ ಅಂತ ಕೇಳಿ ಅಕ್ಕ ಅಂತಾಳೆ ಅಮೂಲ್ಯ. ಅಲ್ಲ ಅಮ್ಮು, ಅಪ್ಪಿತಪ್ಪಿ ಯಾರಿಗಾದರೂ ಗೊತ್ತಾದರೆ ಅಂತಾಳೆ ಮೀನಾ. ಗೊತ್ತಾಗಲ್ಲ ಅಕ್ಕ, ಅಕಸ್ಮಾತ್ ಹೇಗೋ ಗೊತ್ತಾಯಿತು ಅಂದರೆ ಇದರಲ್ಲಿ ಮೀನಾ ಅಕ್ಕ ಇನ್ವಾಲ್ವ್ ಆಗಿಲ್ಲ, ಅತ್ತೆಗೆ ಈ ವಿಷಯನೇ ಗೊತ್ತಿಲ್ಲ ಅಂತ ಮಾವನ ಹತ್ರ ಧೈರ್ಯವಾಗಿ ಹೇಳಿ ಅವ್ರು ಏನೇ ಪನಿಷ್ಮೆಂಟ್ ಕೊಟ್ಟರು ಅದನ್ನು ನಾನು ಮಾತ್ರ ತಗೋತೀನಕ್ಕ ಅಂತಾಳೆ ಅಮೂಲ್ಯ. ಅಮ್ಮು, ವಿಷಯ ಇರೋದು ನಾನು ನೀನು ಅಂತಲ್ಲ, ಮಾವನ ಹತ್ರ ಯಾರೂ ಬಯಸ್ಕೋಬಾರ್ದು, ಅವ್ರ ನಂಬಿಕೆನ ಯಾರೂ ಕಳ್ಕೊಬಾರ್ದು ಅನ್ನೋದು ನನ್ನ ಕಾಳಜಿ ಅಂತಾಳೆ ಮೀನಾ. ಆ ಥರ ಏನೂ ಆಗಲ್ಲ ಅಕ್ಕ, ಪ್ಲೀಸ್ ಇದೊಂದು ಸಲ ಹೆಲ್ಪ್ ಮಾಡಿ ಅಂತಾಳೆ ಅಮೂಲ್ಯ. ಇದ್ರ ಬಗ್ಗೆ ಇನ್ನೊಂದು ಸಲ ಯೋಚನೆ ಮಾಡು ಅಂತಾಳೆ ಮೀನಾ. 1 ಸಲ ಅಲ್ಲ ಅಕ್ಕ, 100 ಸಲ ಯೋಚನೆ ಮಾಡಿದ್ನೇ ಈ ನಿರ್ಧಾರನ ನಾನು ತಗೊಂಡಿರೋದು ಅಂತಾಳೆ ಅಮೂಲ್ಯ. ಸರಿ, ಕವಿತಕ್ಕನ ಮನೆಗೆ ಹೋಗಿ ಮಾತಾಡೋಣ ಅಂತಾಳೆ ಮೀನಾ. ಈಚೆ ನಂದನ್ ಹಾಲ್ನಲ್ಲಿ ಪೇಪರ್ ಓದ್ತಿರ್ತಾರೆ. ರಕ್ಷಾ ಮತ್ತು ಸುಂದರ, ಗಿರಿಜನು ಇರ್ತಾರೆ. ಬಾವ, ಹಾಗೆ ನನ್ನ ಭವಿಷ್ಯ ನೋಡಿ, ಈ ಸಲನಾದರೂ ನನ್ನ ಜಾತಕದಲ್ಲಿ ಮದುವೆ ಅಂತ ಬರೆದಿದ್ಯಾ ಅಂತಾನೆ ಸುಂದರ. ನನ್ನನ್ನೇನೋ ಕೇಳ್ತೀಯಾ? ಯಾರಾದರೂ ಜ್ಯೋತಿಷಿನ ಕೇಳೋಗು ಅಂತಾರೆ ನಂದನ್. ನನ್ನ ಪಾಲಿಗೆ ಜ್ಯೋತಿಷಿಗಳು, ಜಾತಕ ಬರೆಯೋರು ಎಲ್ಲ ನೀವೇ. ಜ್ಯೋತಿಷಿಗಳು ಹೇಳಿದರೆ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ನೀವು ಹೇಳಿದರೆ ಮಾತ್ರ 100% ಆಗುತ್ತೆ ಅಂತಾನೆ ಸುಂದರ. ಆಗ ಮನೆಯವರೆಲ್ಲ ಬರ್ತಾರೆ. ಅಪ್ಪ ಏನೋ ಮಾತಾಡಬೇಕು ಅಂತ ಹೇಳಿದ್ರಿ ಅಂತಾನೆ ಮಾಧವ. ಮಾಧವ, ನಿನ್ನ ಆಫೀಸಲ್ಲಿ 2-3 ದಿನ ರಜೆ ತಗೊಳಕ್ಕಾಗತ್ತೇನೋ ಅಂತಾರೆ ನಂದನ್. ಬಾವ, ಮತ್ತೆ ಏನಾದರೂ ತೀರ್ಥಯಾತ್ರೆಗೆ ಕರ್ಕೊಂಡು ಹೋಗೋ ಪ್ಲ್ಯಾನಾ? ಈ ಸಲ ಮಾತ್ರ ನನ್ನ ಬಿಟ್ಟು ಹೋಗೋ ಹಾಗಿಲ್ಲ ಬಾವ ನೀವು ಅಂತಾನೆ ಸುಂದರ. ಸಿಟ್ಟಿಂದ ನಂದನ್ ನೋಡ್ತಾರೆ. ಅಪ್ಪ ರಜಾ ತೊಗೋಬೋದು, ಆದರೆ ಯಾಕಂತ ಕೇಳ್ಬೋದಾ ಅಂತಾನೆ ಮಾಧವ. ರಜಾ ಇದ್ದರೆ ನಿನ್ನನ್ನು ಪ್ರಿಯನ ಬೇರೆ ಊರಿಗೆ ಕಳಿಸೋಣ ಅಂತಿದ್ದೀನಿ. ಹೊಸದಾಗಿ ಮದುವೆ ಆಗಿದ್ರಲ್ಲ, ಹೋಗಿ ಸುತ್ತಾಡ್ಕೊಂಡು ಬನ್ನಿ ಅಂತಾರೆ ನಂದನ್. ಹೋ, ಹನಿಮೂನಾ ಅಂತಾಳೆ ಮೀನಾ. ಏನಾಯಿತು, ರಜಾ ಸಿಗಲ್ವೇನೋ? ಮಾಧವ, ಯಾಕೆ ಒಂಥರ ಆಗಿಬಿಟ್ಟೆ ಅಂತಾರೆ ಗಿರಿಜಾ. ಮಾಧವ, ಏನಾದರೂ ಸಮಸ್ಯೆನಾ ಅಂತಾರೆ ನಂದನ್. ಸಮಸ್ಯೆ ಏನೂ ಇಲ್ಲಪ್ಪ, ಆದರೆ ನಂದೊಂದು ರಿಕ್ವೆಸ್ಟ್ ಇದೆ, ಅದನ್ನು ನೀವು ಒಪ್ಕೋಬೇಕು ಅಂತಾನೆ ಮಾಧವ. ಏನೋ ಅದು ಅಂತಾರೆ ನಂದನ್. ನಮಗಿಂತ ಮುಂಚೆ ಕೇಶವ ಮೀನಾ ಮದುವೆ ಆದರು, ಅವರ ಇಬ್ಬರೇ ಹನಿಮೂನಿಗೆ ಅಂತ ಎಲ್ಲೂ ಹೋಗಿಲ್ಲ. ಅದು ಅಲ್ಲದೆ ನಮ್ಮ ವಲ್ಲಭಾಮೂಲ್ಯನೂ ಈಗಷ್ಟೇ ಮದುವೆ ಆದರು, ಅವರು ಎಲ್ಲೂ ಹೋಗಿಲ್ಲ. ಅದಕ್ಕೆ ನಾವು 3 ಜನ ಕಪಲ್ ಸೇರಿ ಹೋಗ್ಬೋದು ಪ್ಲೀಸ್ ಅಪ್ಪ, ನಾವೆಲ್ಲರೂ ಹೋಗಿ ಬರ್ತೀವಿ ಅಂತಾನೆ ಮಾಧವ. ಅಯ್ಯೋ ಅಣ್ಣ, ನಾವೆಲ್ಲ ಯಾಕೆ, ನೀವು ಹೋಗಿ ಬನ್ನಿ ಅಂತಾನೆ ಕೇಶವ. ಕೇಶವ, ನೀನು ಸ್ವಲ್ಪ ಸುಮ್ಮನಿರು, ನಾನು ಅರ್ಥ ಮಾಡಿಸ್ತೀನಿ. ಅಪ್ಪ ಹೇಳಿ ಅಪ್ಪ, ನಾವೆಲ್ಲರೂ ಹೋಗ್ಬೋದಾ ಅಂತಾನೆ ಮಾಧವ. ಮಾಧವ, ಮದುವೆಗೂ ಮುಂಚೆ ನಿನಗೂ ಪ್ರಿಯಂಗೂ ಪರಿಚಯ ಇರಲಿಲ್ಲ, ಒಬ್ರನ್ನೊಬ್ಬರು ಅರ್ಥ ಮಾಡ್ಕೋಬೇಕಲ್ವಾ? ನೀವು ಮದುವೆಯಾಗಿ ಇನ್ನೂ 1 ತಿಂಗಳಾಗಿಲ್ಲ. ಈ ಸಮಯದಲ್ಲಿ ನೀವಿಬ್ಬರು ನಿಮಗೆ ನೀವು ಸಮಯ ಕೊಟ್ಕೊಂಡಿದ್ದೀರಾ? ಇಲ್ಲ ಅಲ್ವಾ? ಅವರಿಬ್ಬರು ಆದರೆ ಪ್ರೀತಿ ಮಾಡಿ ಮದುವೆ ಆದವರು, ಅವರು ಇಬ್ಬರ ಮದುವೆ ಹೊಂದಾಣಿಕೆ ಇದೆ. ಇನ್ನು ನಮ್ಮ ಮೀನಾ ಕೇಶವ ಒಬ್ರನ್ನೊಬ್ಬರು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಎಂಥ ಪರಿಸ್ಥಿತಿ ಬಂದರೂ ಒಬ್ರನ್ನೊಬ್ಬರು ಬಿಟ್ಕೊಡಲ್ಲ. ಅವ್ರ ಬಗ್ಗೆ ನೀವ್ಯಾಕೆ ತಲೆ ಕೆಡಿಸ್ಕೊತೀರಾ? ನೀವಿಬ್ಬರು ಹೋಗಿ ಬನ್ನಿ ಅಂತಾರೆ ನಂದನ್. ನಮ್ಮ ಅಪ್ಪ ಹನಿಮೂನಿಗೆ ಹೋಗು ಅಂದ್ರೂ ಈ ಗೂಬೆ ಜೊತೆ ಯಾರು ಹೋಗ್ತಾರೆ ಅಂತಾನೆ ವಲ್ಲಭ. ಏನೋ ಅಂದೆ ಅಂತಾಳೆ ಅಮೂಲ್ಯ. ಗೂಬೆ ಅಂದೆ ಅಂತಾನೆ ವಲ್ಲಭ.
ಮಾವನೇ ನಮ್ಮನ್ನು ಹನಿಮೂನಿಗೆ ಕಳಿಸ್ತಿದ್ದಾರೆ, ಆರಾಮಾಗಿ 2 ದಿನ ಸುತ್ತಾಡ್ಕೊಂಡು ಬರ್ಬೋದು, ಆಮೇಲೆ ಅಮ್ಮ ಹೇಳ್ದಂಗೆ ನಡೆಯುತ್ತೆ ಅಂತ ಪ್ರಿಯಾ ಯೋಚನೆ ಮಾಡ್ತಾಳೆ. ಮಾಧವ, ಇವತ್ತೇ ಆಫೀಸಲ್ಲಿ ಮಾತಾಡು, ರಜೆ ಸಿಕ್ಕಿದ ಮೇಲೆ ಎಲ್ಲಿ ಹೋಗೋದು ಅಂತ ಯೋಚನೆ ಮಾಡಿ ಹೇಳು ಅಂತಾರೆ. ನಂದನ್ ಹೋಗ್ತಾರೆ. ಅಕ್ಕ, ಭಾವಂಗೇಳಿ ನನ್ನನ್ನು ಹನಿಮೂನಿಗೆ ಕಳಿಸ್ಕೊಡಕ್ಕ ಅಂತಾನೆ ಸುಂದರ. ಏಯ್, ನೀನು ಯಾರ ಜೊತೆ ಹನಿಮೂನಿಗೆ ಹೋಗ್ತೀಯೋ ಅಂತಾರೆ ಗಿರಿಜಾ. ಹನುಮಂತಣ್ಣ ಅಂಗಡಿಯಲ್ಲಿ ಫ್ರೀ ಇರ್ತಾರೆ, ಕರ್ಕೊಂಡು ಹೋಗ್ಲಾ ಅಂತಾನೆ ಸುಂದರ. ಅಯ್ಯೋ ದೇವ್ರೆ, ಹನುಮಂತಣ್ಣನ ಜೊತೆ ಹನಿಮೂನಿಗೆ ಹೋಗೋಕ್ಕಾಗುತ್ತಾ, ಹೋಗೋ ಸುಮ್ಮನೆ, ಅದಕ್ಕೆ ನಿನಗಿನ್ನೂ ಮದುವೆನೇ ಆಗಿಲ್ಲ ಅಂತಾರೆ ಗಿರಿಜಾ. ಪ್ರಿಯಾ, ಏನಮ್ಮ ಖುಷಿನಾ ಅಂತಾರೆ. ಈಚೆ ಮಾಧವ ಯೋಚನೆ ಮಾಡ್ತಾ ನಿಂತಿರುವಾಗ ಕೇಶವ, ಸುಂದರ, ವಲ್ಲಭ ಬರ್ತಾರೆ. ಅಣ್ಣ, ಫುಲ್ ಹನಿಮೂನ್ ಮೂಡಾ? ಅಬ್ಬಬ್ಬಾ ಬ್ರದರ್, ಕಂಗ್ರ್ಯಾಚುಲೇಷನ್ಸ್ ಅಂತಾನೆ ವಲ್ಲಭ. ಅಣ್ಣ, ಸಾಧನೆ ಮಾಡಿಬಿಟ್ಟೆ ಕಣೋ ನೀನು ಅಂತಾನೆ ಕೇಶವ. ಅಣ್ಣ, ಅಪ್ಪನ ಕಣ್ಣಿಗೆ ನೀನು ಒಂಥರ ಇಮಿಷನ್ ಟೆಸ್ಟ್ ಪಾಸಾಗೋ ಗಾಡಿ ಇದ್ದಂಗೆ, ಅದಕ್ಕೆ ಅಪ್ಪನ ಸರ್ಟಿಫಿಕೇಟು ಅಪ್ಪನ ಪರ್ಮಿಷನ್ 2 ಸಿಕ್ಬಿಡ್ತು, ಫುಲ್ ಮಜಾ ಇನ್ನು ಅಂತಾನೆ ವಲ್ಲಭ. ಅಣ್ಣ, ಇಂಥ ಚಾನ್ಸ್ ಯಾರಿಗೂ ಸಿಗಲ್ಲ ಕಣೋ. ನಾನು ಹನಿಮೂನಿಗೆ ಹೋಗಬೇಕು ಅಂತ ಒಂದು ಗಾಳ ಹಾಕಿದ್ದೆ, ಆದರೆ ಅದು ಫ್ಯಾಮಿಲಿ ಟ್ರಿಪ್ಪಾಗಿ ಬದಲಾಗಿ ಕೊನೆಗೆ ತೀರ್ಥಯಾತ್ರೆ ಆಗಿಬಿಡ್ತು. ಈಗ ನೋಡು, ಅಪ್ಪನೇ ನಿನಗೆ ಅಪ್ಪಣೆ ಕೊಟ್ಟು ಹೋಗಿ ಬಾ ಮಗನೇ ಅಂತ ಕಳಿಸ್ಕೊಡ್ತಿದ್ದಾರೆ, ಹೋಗಿ ಬರೋ, ಎಂಜಾಯ್ ಮಾಡೋ ಅಂತಾನೆ ಕೇಶವ. ಅಲ್ಲ ಕಣ್ರೋ, ನಿಮ್ಗೆ ಯಾರಿಗೂ ಏನು ಅನಿಸ್ತಾನೆ ಇಲ್ವಾ? ನೀನು ವಲ್ಲಭ, ಅಮೂಲ್ಯ ನಾವೆಲ್ಲರೂ ಜೊತೆಗೆ ಬಂದಿದ್ರೆ ಎಷ್ಟು ಚೆನ್ನಾಗಿರೋದು ಅಂತ ನಾನು ಅನ್ಕೋತಿದ್ದೀನಿ, ನೀವೇನು ಅಂತಿದ್ದೀರಾ ಅಂತಾನೆ ಮಾಧವ. ಅಣ್ಣ, ನಾವೆಲ್ಲ ಹಳೆ ಜಡಿಗಳು, ನೀವು ಈಗ ಹೊಸ ಜಡಿಗಳು, ನೀವು ಹೋಗ್ಬನ್ನಿ ಅಂತಾನೆ ಕೇಶವ. ಅಲ್ಲ, ನೀವೇನು ಮದುವೆಯಾಗಿ 10 ವರ್ಷ ಆಗಿ ಬಿಟ್ಟಿದೆಯಾ? ಲೆಕ್ಕದಲ್ಲಿ ನೀವು ಹನಿಮೂನಿಗೆ ಹೋಗಬೇಕು ಇವಾಗ. ಬರೀ ಮಾಧವ ಪ್ರಿಯಾ ಹೋಗ್ತಾ ಇರೋದು ನನಗೆ ಯಾಕೋ ಸರಿ ಕಾಣಿಸ್ತಿಲ್ಲ ಅಂತಾನೆ ಸುಂದರ. ಮಾಮ, ನೀನೊಬ್ಬ, ಸ್ವಲ್ಪ ಸುಮ್ಮನೆ ಇರು, ನಿನಗೆ ಇದೆಲ್ಲ ಅರ್ಥ ಆಗಲ್ಲ ಅಂತಾನೆ ವಲ್ಲಭ. ಮಾವ, ಅಪ್ಪನೇ ಮಾಧವಣ್ಣಂಗೆ ಹನಿಮೂನಿಗೆ ಹೋಗ್ಬಾ ಅಂತ ಪರ್ಮಿಷನ್ ಕೊಟ್ಟಿರೋದೆ ದೊಡ್ಡ ವಿಷಯ. ಇನ್ನು ಈ ವಿಷಯ ಮಾತಾಡೋಕೆ ಹೋದರೆ ಅಪ್ಪಂಗೆ ಸಿಟ್ಟು ಬರೋದಿಲ್ವಾ? ಈ ವಿಷಯನ ಮಾತಾಡೋಕ್ಕೆ ಹೋದರೆ ಅಪ್ಪನಿಗೆ ಸಿಟ್ಟು ಬಂದು ಕ್ಯಾನ್ಸಲ್ ಮಾಡಿದ್ರು ಮಾಡ್ತಾರೆ ಅಷ್ಟೇ. ನೋಡು ಮಾಧವಣ್ಣ, ಪ್ರಿಯಾ ಅತ್ತಿಗೆ ಪಾಪ ಕಣೋ, ಅವರಿಗೂ ಆಸೆ ಕನಸುಗಳಿರುತ್ತೆ. ನೋಡು, ನೀವಿಬ್ಬರು ಆರಾಮಾಗಿ ಹೋಗಿ ಎಂಜಾಯ್ ಮಾಡ್ಕೊಂಡು ಬನ್ನಿ, ಸರಿನಾ ಅಂತಾನೆ ಕೇಶವ. ಮಾಧವ ಅಲ್ಲಿಂದ ಹೋಗ್ತಾನೆ. ನನಗ್ಯಾಕೋ ಮಾಧವ ಮಾತ್ರ ಹೋಗ್ತಾ ಇರೋದು ಸರಿ ಕಾಣ್ತಿಲ್ಲ, ನೀವು ಹೋಗಬೇಕು ಅಂತಾನೆ ಸುಂದರ. ಹಾಗಂತ ಅಪ್ಪನ ಹತ್ರ ಹೋಗಿ ಹೇಳ್ಬಿಡ್ತೀಯಾ? ಹೇಳಿದರೆ ಅಚ್ಚು ಬೆಲ್ಲ ಹೋಗಿ ಉಂಡೆ ಬೆಲ್ಲ ಆಗಿಬಿಡುತ್ತೆ, ಗೊತ್ತಾಯ್ತಾ? ವಲ್ಲಭ, ಬಾರೋ ಅಂತ ಹೋಗ್ತಾನೆ ಕೇಶವ. ಈಚೆ ಪ್ರಿಯಾ ವೀಣಂಗೆ ಕಾಲ್ ಮಾಡ್ತಾಳೆ. ಹೇಳಿ ಮಗಳೇ ಅಂತಾಳೆ ವೀಣಾ. ಹಲೋ ಅಮ್ಮ, ಏನು ಮಾಡ್ತಿದ್ಯಾ ಅಂತಾಳೆ ಪ್ರಿಯಾ. ಮಗಳೇ, ಏನಿವತ್ತು ಇಷ್ಟು ಖುಷಿಯಾಗಿದೆಯಾ? ಓಹೋ, ನಿನ್ನೆ ನಿಮ್ಮನೆಗೆ ನಾನು ಬಂದು ಇಟ್ಟಿಂದ ಆಟೋ ಬಾಂಬ್ ಇವಾಗ ಡಮಾರ್ ಅಂತ ಬ್ಲಾಸ್ಟ್ ಆಗೋಯ್ತಾ ಅಂತಾರೆ ವೀಣಾ. ಹೌದು ಅಮ್ಮ, ಮಾವ ನಮ್ಮನ್ನು ಹನಿಮೂನಿಗೆ ಹೋಗಿ ಅಂತ ಹೇಳಿದರು ಅಂತಾಳೆ ಪ್ರಿಯಾ. ಅಂತೂ ನಿಮ್ಮ ಮಾವ ನನ್ನ ಮಾತಿಗೆ ಬೆಲೆ ಕೊಟ್ರಲ್ಲ, ನನಗೆ ಗೊತ್ತು ಕಣೆ, ಎಲ್ಲಿ ಸ್ವಿಚ್ ಒತ್ತಿದ್ರೆ ಎಲ್ಲಿ ಲೈಟ್ ಆನ್ ಆಗುತ್ತೆ ಅಂತ. ಹೋಗಲಿ ಬಿಡು, ಹಳೆಯಂದ್ರು ಖುಷಿಯಾಗಿದ್ದೀರಾ ಅಂತಾರೆ ವೀಣಾ. ಹ್ಞೂ ಇದ್ದಾರೆ ಅಂತಾಳೆ ಪ್ರಿಯಾ. ಅದಕ್ಕೆ ಸಪ್ಪಗೆ ಹೇಳ್ತಿದ್ಯಾ? ಏನೈತೆ ಪ್ರಿಯಾ ಅಂತಾರೆ ವೀಣಾ. ನಿಮ್ಮ ಹಳೆಯ ಅರೆಬರೆ ಮನಸ್ಸಲ್ಲಿ ಒಪ್ಕೊಂಡಿದ್ದಾರೆ, ಅದಕ್ಕೆ ಅಂತಾಳೆ ಪ್ರಿಯಾ. ಯಾಕಂತೆ ಅಂತಾರೆ ವೀಣಾ. ಅವರಿಗೆ ಈ ಅಮೂಲ್ಯ, ವಲ್ಲಭ, ಮೀನಾ, ಕೇಶವ ಅವ್ರ ಜೊತೆ ಹನಿಮೂನಿಗೆ ಬರಬೇಕಂತೆ. ಇದನ್ನು ಹೋಗಿ ಮಾವನ ಹತ್ರನೂ ಹೇಳಿದ್ರಮ್ಮ ಅಂತಾಳೆ ಪ್ರಿಯಾ. ಮಾವ ಏನು ಹೇಳಿದರು ಅಂತಾರೆ ವೀಣಾ. ಇದಕ್ಕೆ ಮಾವ ಒಪ್ಪಲಿಲ್ಲಮ್ಮ, ನೀನು ಮತ್ತು ಪ್ರಿಯಾ ಹೋಗಿ ಬನ್ನಿ ಸಾಕು ಅಂತ ಹೇಳಿದರು ಅಂತಾಳೆ ಪ್ರಿಯಾ. ನೋಡಿದ್ಯಾ, ನಿಮ್ಮ ಮಾವ ಒಬ್ಬರು ನಿಮ್ಮ ಪರವಾಗಿರೋದ್ರಿಂದ ಎಷ್ಟು ಅನುಕೂಲ ಆಗ್ತಿದೆ ಅಂತ. ನಿಮ್ಮ ಮಾವ ಹೇಳಿದ ಮೇಲೆ ಮುಗೀತು, ಇದು ಯಾವುದ್ರ ಬಗ್ಗೆನೂ ನೀನು ತಲೆ ಕೆಡಿಸ್ಕೋಬೇಡ ಅಂತಾರೆ ವೀಣಾ. ಹ್ಞೂ ಅಮ್ಮ ಅಂತಾಳೆ ಪ್ರಿಯಾ. ಈಗ ಯಾವ ಕಡೆ ಹೋಗಬೇಕು ಅಂತಿದ್ದೀರಾ ನೀವಿಬ್ಬರು ಅಂತಾರೆ ವೀಣಾ. ಗೊತ್ತಿಲ್ಲಮ್ಮ, ಅದನ್ನು ನಾನು ಇನ್ನೂ ಯೋಚನೆ ಮಾಡಬೇಕು ಅಂತಾಳೆ ಪ್ರಿಯಾ. ಬೇಗ ಯೋಚನೆ ಮಾಡು, ಇಲ್ಲಾಂದರೆ ನಿಮ್ಮ ಮಾವ ಯಾವುದಾದ್ರೂ ಪುಣ್ಯಕ್ಷೇತ್ರಕ್ಕೆ ಕಳಿಸ್ಬಿಡ್ತಾರೆ ಕಣೆ. ಪಾಪ ಆ ಯಪ್ಪಂಗೆ ಹನಿಮೂನು ಏನು ಅಂತಲೂ ಗೊತ್ತಿಲ್ಲ, ಪುಣ್ಯಕ್ಷೇತ್ರಕ್ಕೆ ಕಳಿಸೋದು ಗ್ಯಾರಂಟಿ. ಅದಕ್ಕೆ ಯಾವ ಕಡೆ ಹೋಗಬೇಕು ಅದನ್ನು ನಿನ್ನೆ ಆದಷ್ಟು ಬೇಗ ನಿರ್ಧಾರ ಮಾಡಿಬಿಡು, ಮತ್ತು ಯಾರಿಗೂ ಅವಕಾಶ ಕೊಡಬೇಡ್ವೆ, ತಿಳಿತಾ ಅಂತಾರೆ ವೀಣಾ. ಆಯ್ತಮ್ಮ, ನಾನೇ ಯೋಚನೆ ಮಾಡಿ ಹೇಳ್ತೀನಿ ಅಂತಾಳೆ ಪ್ರಿಯಾ. ನೋಡೆ, ಹನಿಮೂನಿಗೆ ಹೋದ್ಮೇಲೆ ಹಳೆಯಂದ್ರು ಅಪ್ಪ ಅಮ್ಮ ತಮ್ಮ ಅಂದಿರೋ ಅಂತ ಯೋಚನೆ ಮಾಡಬಾರ್ದು. ಅಲ್ಲಿಂದ ವಾಪಸ್ ಇಲ್ಲಿಗೆ ಬರುವಾಗ ಹಳೆಯಂದ್ರು ನಿನ್ನ ಸುತ್ತ ಸುಂದರಿ 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 ನಿನ್ನ ಸುಂದರ ಮೊರೆಯ ತರುವೆಯ ಅಂತ ರವಿಚಂದ್ರನ್ ಹೀರೋಯಿನ್ ಪಕ್ಕನೆ ಡ್ಯಾನ್ಸ್ ಮಾಡ್ತಿದ್ನಲ್ಲ, ಹಾಗೆ ನಮ್ಮ ಹಳೆಯಂದ್ರು ನಿನ್ನ ಸುತ್ತಮುತ್ತ ಡ್ಯಾನ್ಸ್ ಮಾಡಬೇಕು ಕಣೆ ಅಂತಾರೆ ವೀಣಾ. ಸರಿಯಮ್ಮ ಅಂತಾಳೆ ಪ್ರಿಯಾ. ಬಟ್ಟೆನೆಲ್ಲ ಬೇಗ ಪ್ಯಾಕ್ ಮಾಡ್ಕೋ ಅಂತಾರೆ ವೀಣಾ. ಸರಿಯಮ್ಮ, ನಾನು ನಿನಗೆ ಮತ್ತೆ ಫೋನ್ ಮಾಡ್ತೀನಿ, ಅಡುಗೆ ಕೆಲಸ ಸ್ವಲ್ಪ ಇದೆ, ಸರಿನಾ ಅಂತ ಕಾಲ್ ಕಟ್ ಮಾಡ್ತಾಳೆ ಪ್ರಿಯಾ. ಈಚೆ ಸುಂದರ ಡೈನಿಂಗ್ ಟೇಬಲ್ ಹತ್ರ ಬಂದು ಕೂತ್ಕೊಂಡು ಬಡಿಸ್ಕೊಂಡು ತಿಂತಾ ಇರುವಾಗ ಗಿರಿಜಾ ಬಂದು, ಏಯ್ ಸುಂದರ, ಯಾಕೋ ಹೇಳಿದರೆ ನಾನೇ ಬಂದು ಬಡಿಸ್ತಿದ್ದೆ ತಾನೆ, 1 ನಿಮಿಷ ಇರು, ಎಲ್ಲ ಬಿಸಿ ಮಾಡ್ಕೊಂಡು ಬರ್ತೀನಿ ಅಂತಾರೆ ಗಿರಿಜಾ. ಬೇಡ ಅಕ್ಕ, ನಿಮ್ಮ ಮನೇಲಿ ನನಗೆ ಉಪಚಾರ ಮಾಡೋದು ಬೇಕಾಗಿಲ್ಲ, ಎಷ್ಟೇ ಆಗಲಿ ನಾನು ಈ ಮನೇಲಿ ಲೆಕ್ಕಕ್ಕೆ ಇಲ್ಲದೆ ಇರೋನಲ್ವಾ ಅಂತಾನೆ ಸುಂದರ. ಏಯ್ ಸುಂದರ, ಯಾಕೋ ಏನಾಯಿತು ಅಂತಾರೆ ಗಿರಿಜಾ. ಅಲ್ಲಕ್ಕ, ಈ ಮನೇಲಿ ನಿಮ್ಮ ಭಾವನ ಬಿಟ್ಟರೆ ಹಿರಿ ತಲೆ ಅಂತಿರೋದು
ಯಾರಕ್ಕ, ನಾನೇ ಅಲ್ವಾ? ಈ ಮನೇಲಿ ನನಗೆ ಬೆಲೆ ಇದೆಯಾ? ಎಷ್ಟೇ ಆಗಲಿ ನಾನು ಅಂಗಡಿಯಲ್ಲಿ ಕೆಲಸ ಮಾಡೋನು ಅಷ್ಟೇ ಅಂತಾನೆ ಸುಂದರ. ಯಾಕೋ ಇವತ್ತು ಏನೇನೋ ಮಾತಾಡ್ತಿದ್ಯಾ? ಕೆಲಸದವನು. ಏಯ್ ಸುಂದರ, ನಿನ್ನ ಯಾವತ್ತಾದರೂ ನಾವು ಹಾಗೆ ನಡ್ಸ್ಕೊಂಡಿದ್ವೇನೋ? ನನ್ನ ರಕ್ತ ಹಂಚ್ಕೊಂಡು ಹುಟ್ಟಿರೋ ನನ್ನ ತಮ್ಮ ಕಣೋ ನೀನು ಅಂತಾರೆ ಗಿರಿಜಾ. ಅಕ್ಕ, ನನಗೆ ಬೇಜಾರಾಗ್ತಿರೋದು ಯಾಕೆ ಗೊತ್ತಾ? ಭಾವ ಯಾವಾಗಲೂ ಎಲ್ಲರ ಬಗ್ಗೆ ಯೋಚನೆ ಮಾಡೋರು, ಆದರೆ ಇವತ್ತು ಮಾಧವ ಪ್ರಿಯನ್ ಮಾತ್ರ ನಿಮ್ಮನಿಗೆ ಕಳಿಸ್ತಿದ್ದಾರೆ. ಪಾಪ ಕೇಶವ, ಮೀನ, ವಲ್ಲಭ, ಅಮೂಲ್ಯ ಏನಕ್ಕ ಮಾಡಿದರು? ಇದನ್ನು ನಾನು ಹೇಳೋಕೋದ್ರೆ ಬೈದು ನನ್ನ ಬಾಯಿ ಮುಚ್ಚಿಸ್ತಾರೆ. ಏನು ಮಾಡಿ ಸಾಯೋದು ಅಂತಾನೆ ಸುಂದರ. ಯಾಕೋ ಸುಂದರ ಹೀಗೆಲ್ಲ ಮಾತಾಡ್ತಿದ್ಯಾ? ಮೊದಲು ಮಾಧವ ಪ್ರಿಯ ಹೋಗಿ ಬರಲಿ ಬಿಡು ಅಂತಾರೆ ಗಿರಿಜಾ. ಯಾರೇ ಬಂದರೂ ಅಣ್ಣ ತಮ್ಮನ ಸಂಬಂಧ ಹಾಳು ಮಾಡೋಕ್ಕಾಗಲ್ಲ. ಮಾಧವ, ಕೇಶವ, ವಲ್ಲಭ ಏನು ಅಂತ ನನಗೆ ಗೊತ್ತು. ಯಾರೇ ಬಂದು ಮಧ್ಯದಲ್ಲಿ ಕಡ್ಡಿ ಕೀರಿದ್ರು ಅವ್ರ ಬಾಂಧವ್ಯ ಹಾಳು ಮಾಡೋಕ್ಕೆ ಆಗಲ್ಲ. ಆದರೆ ಅಕ್ಕ, ನಮ್ಮನೆ ಸೊಸೆಯಂದರು ಬೇರೆ ಬೇರೆ ಕಡೆಯಿಂದ ಬಂದಿರೋರು, ಬೇರೆ ಬೇರೆ ವಾತಾವರಣದಲ್ಲಿ ಬೆಳೆದವರು, ಬೇರೆ ಬೇರೆ ಮನೇಲಿದ್ದವರು. ಅವ್ರ ಬಗ್ಗೆ ಏನಾದರೂ ಕಿಡಿ ಹತ್ಕೊಂಡ್ರೆ ದೇವ್ರನ್ನೇ ಹೇಳ್ತೀನಿ ಕೇಳು, ಆ ಕಿಡಿನ ದೇವರೇ ಬಂದರೂ ಆರ್ಸೋಕ್ಕಾಗಲ್ಲ. ಇಷ್ಟಕ್ಕೂ ಭಾವ ಯಾಕಕ್ಕ ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಅನ್ನೋ ಥರ ಪಕ್ಷಪಾತ ಮಾಡ್ತಿದ್ದಾರೆ? ಅವ್ರು ಯಾವತ್ತೂ ಆ ಥರ ಮಾಡಿದವರು ಅಲ್ವಲ್ಲ. ನೋಡಕ್ಕ, ಈ ಹನಿಮೂನ್ ವಿಷಯದಲ್ಲಿ ಮಕ್ಕಳೇನೋ ಖುಷಿಯಾಗಿದ್ದಾರೆ, ಆದರೆ ನಿನ್ನ ಸೊಸೆಯಂದ್ರು ಮನಸ್ಸಲ್ಲಿ ಏನು ಓಡ್ತಿದೆ ಅಂತ ಯಾರಾದರೂ ಯೋಚನೆ ಮಾಡಿದ್ದೀರಾ? ಅವರಿಗೂ ಆಸೆಗಳಂತ ಇರಲ್ವಾ ಅಕ್ಕ? ಭಾವ ಪ್ರತಿ ಸಲ ಮಾತಾಡುವಾಗಲೂ ಮೀನಾ ಅಮೂಲ್ಯನ ಪಕ್ಕಕ್ಕಿಟ್ಟು ಪ್ರಿಯ ಅಂತ ಮಾತಾಡಿಸ್ತಿದ್ರೆ ಅವರಿಗೆ ಹೆಂಗಾಗಲ್ಲ ಹೇಳು? ಇದು ನನಗೆ ಅರ್ಥ ಆಗುತ್ತೆ. ನಾನು ಹೇಳೋಣ ಅಂದರೆ ನನಗೆ ಧೈರ್ಯ ಸಾಲಲ್ಲ. ಹೇಳಿದ್ರು ಅವ್ರು ಅರ್ಥ ಮಾಡ್ಕೊಳ್ಳಲ್ಲ ಅಕ್ಕ. ಅದಕ್ಕೆ ನಿನಗೆ ಹೇಳ್ತಿದ್ದೀನಿ ಅಕ್ಕ, ನಮ್ಮನೆ ಸೊಸೆಯಂದ್ರ ಮಧ್ಯೆ ಬಿರುಕು ಬಿಡೋಕ್ಕೆ ಸ್ಟಾರ್ಟ್ ಆದರೆ ಈ ಮನೆ ನಾವು ಹೊಡೆದೋಗುತ್ತೆ. ಯೋಚನೆ ಮಾಡು ಅಂತ ಸುಂದರ ಹೋಗ್ತಾನೆ. ಈಚೆ ಗಿರಿಜಾ ಅಂಗಡಿಗೆ ಬಂದು ರೀ ಅಂತ ಕರೀತಾರೆ. ಆಗ ನಂದನ್ ಬಂದು, ಏನು ಅಮ್ಮನವರು ಇವತ್ತು ಮತ್ತೆ ಅಂಗಡಿಗೆ ಪಾದಾರ್ಪಣೆ? ನಾನೇನು ತಪ್ಪು ಮಾಡಿದ್ದೀನಿ? ಬುದ್ಧಿ ಹೇಳೋಕ್ಕೆ ಬಂದಿದ್ಯಾ? ಹೇಳು, ಕೇಳಿಸ್ಕೊತೀನಿ ಅಂತ ಕೈ ಕಟ್ಟಿ ನಿಂತ್ಕೋತಾರೆ. ಹೌದು ರೀ, ಈ ಸರ್ತಿ ನೀವು ನಿಜವಾಗ್ಲೂ ತಪ್ಪು ಮಾಡಿದ್ದೀರಾ, ನೀವು ಪಕ್ಷಪಾತ ಮಾಡ್ತಿದ್ದೀರಾ ಅಂತಾರೆ ಗಿರಿಜಾ. ಪಕ್ಷಪಾತನ? ನಾನು ಏನು ಹೇಳು, ಅದೇನು ಪಕ್ಷಪಾತ ಮಾಡ್ತಿದ್ದೀನಿ ಅಂತ ಅಂತಾರೆ ನಂದನ್. ಅಲ್ಲ ರೀ, ಬರೀ ಮಾಧವ ಪ್ರಿಯನ್ ಮಾತ್ರ ನಿಮ್ಮನಿಗೆ ಕಳಿಸ್ತಿದ್ದೀರಲ್ಲ, ಕೇಶವ, ಮೀನ, ವಲ್ಲಭ, ಅಮೂಲ್ಯ ಏನು ಮಾಡಿದಾರ್ರಿ? ಅವರು ಪ್ರೀತಿಸಿ ಮದುವೆ ಆಗಿದ್ದಾರೆ ಅಂತ ಅವರನ್ನು ಯಾವುದಕ್ಕೂ ಲೆಕ್ಕಕ್ಕೆ ತಗೊಳ್ಳಲ್ಲ ಅಲ್ವಾ ನೀವು ಅಂತಾರೆ ಗಿರಿಜಾ. ಚೇಚೆ, ಹಾಗೆಲ್ಲ ಏನಿಲ್ಲ ಗಿರಿಜಾ ಅಂತಾರೆ ನಂದನ್. ಮತ್ತಿನ್ನು ಹೇಗ್ರಿ? ನೋಡಿ, ಒಪ್ಕೋತೀನಿ, ಅವರಿಬ್ಬರು ನಮಗೆ ಹೇಳದೆ ಮದುವೆ ಆಗಿದ್ದಾರೆ ನಿಜ, ಆದರೆ ಬೇರೆ ಯಾವುದಾದ್ರೂ ವಿಚಾರದಲ್ಲಿ ಅವ್ರು ನಿಮ್ಮ ಮನಸ್ಸಿಗೆ ನೋವು ಮಾಡಿದಾರಾ ರೀ? ಇಲ್ಲ ತಾನೇ? ಮನೆ ಮುರಿಯೋ ಕೆಲಸ ಮಾಡಿದಾರಾ? ಇಲ್ಲ ರೀ. ಹೋಗಲಿ, ನೀವು ಹಾಕಿದ ಗೆರೆನಾದರೂ ದಾಟಿದಾರಾ ಅಂತಾರೆ ಗಿರಿಜಾ. ದಾಟಿದಾರಲ್ಲ, ಗೊತ್ತಾಗ್ಲಿಲ್ವಾ? ನಿನ್ನ ಕಿರಿ ಸೊಸೆ ಮನೆ ಪಾಠ ಮಾಡಬೇಕು ಅಂತ ಒಂದು ಗೆರೆ ಮಾಡಬೇಡ ಅಂತ ಒಂದು ಗೆರೆ ಹಾಕದೆ ತಾನೇ? ಗಿಣಿಗೆ ಹೇಳ್ದೆ ಕೇಳಿದ್ಲಾ? ಮನೆ ಪಾಠ ಮಾಡ್ತೀನಿ ಅಂತ ಮತ್ತೆ ಗೆರೆ ದಾಟಿದಾಳೆ ಅಂತಾರೆ ನಂದನ್. ಹೌದು ಇರ್ಬೋದು. ಅಮ್ಮು ಯಾಕೆ ಹಾಗೆ ಮಾಡಿದ್ಲು? ವಲ್ಲಭ ಒಬ್ಬನೇ ತುಂಬ ಕಷ್ಟಪಡ್ತಿದ್ದಾನೆ, ಅವನಿಗೆ ನಾನು ಕೆಲಸ ಮಾಡಿ ಸಹಾಯ ಮಾಡ್ಬೋದು ಅಂತ. ಅದರಲ್ಲಿ ಏನ್ರಿ ತಪ್ಪು? ನನ್ನ ಗಂಡ ಅಷ್ಟು ದುಡ್ಕೊಂಡು ಬರಲಿ, ಇಷ್ಟು ದುಡ್ಕೊಂಡು ಬರಲಿ ಅಂತ ಯೋಚನೆ ಮಾಡೋ ಹೆಣ್ಮಕ್ಳಿರೋ ಈ ಕಾಲದಲ್ಲಿ ನನ್ನ ಗಂಡ ಇಷ್ಟು ಕಷ್ಟಪಡ್ತಿದ್ದಾನೆ, ಅವನಿಗೆ ನಾನು ಸಹಾಯ ಮಾಡಬೇಕು ಅಂತ ನಮ್ಮ ಸೊಸೆಯಂದರು ಯೋಚನೆ ಮಾಡ್ತಿದ್ದಾರಲ್ಲ, ಅದರಲ್ಲಿ ಏನು ತಪ್ಪು ಅಂತ. ನೀವು ಅಂಗಡಿ ಶುರು ಮಾಡಿದ್ದ ಹೊಸದರಲ್ಲಿ ವ್ಯಾಪಾರ ಕಡಿಮೆ ಇತ್ತು, ಆವಾಗ ನೀವು ತುಂಬ ಕಷ್ಟಪಡ್ತಿದ್ರಿ. ನಿಮಗೆ ಸಹಾಯ ಆಗಲಿ ಅಂತ ನಾನು ಮನೆಯಲ್ಲಿ ಸಂಡಿಗೆ ಹಪ್ಪಳ ಮಾಡಿ ಮಾರ್ತಾಯಿದ್ದೆ, ನಿಮಗೆ ನೆನಪಿದೆಯಾ? ಅವತ್ತು ನೀವು ನನ್ನ ಹತ್ರ ಏನು ಹೇಳಿದ್ರಿ ಹೇಳಿ ಗಿರಿಜಾ? ನನ್ನ ಕಷ್ಟ ಅರ್ಥ ಮಾಡ್ಕೊಂಡಿರೋ ದೇವತೆ ನೀನು ಒಳ್ಳೆ ಹೆಂಡ್ತಿ ಅಂತ ಸಾಬೀತು ಮಾಡಿಬಿಟ್ಟೆ ಅಂತ ನೀವು ನನ್ನ ಹತ್ರ ಹೇಳಿದ್ರೋ ಇಲ್ವೋ? ಅವತ್ತು ನಾನು ನಿಮಗೆ ಆಸರೆಯಾಗಿ ನಿಂತೆ ಅಂತ ಅನಿಸ್ತೋ ಇಲ್ವೋ? ಇಲ್ಲಿ ನೋಡಿ, ನಾನು ಈ ವಿಚಾರನ ನೇರವಾಗಿ ಹೇಳಿಬಿಡ್ತೀನಿ. ಅವತ್ತು ನಾನು ಮಾಡಿದ್ದು ಸರಿ ಅಂದರೆ ಇವತ್ತು ಅಮ್ಮು ಮಾಡಿದ್ದು ಸರಿಯೇ, ಅಮ್ಮು ಮಾಡಿದ್ದು ಇವತ್ತು ತಪ್ಪು ಅಂದರೆ ಅವತ್ತು ನಾನು ಮಾಡಿದ್ದು ತಪ್ಪೇ. ಇಲ್ಲಿ ನೋಡಿ, ನಾವು ಅವಳು ಉದ್ದೇಶ ನೋಡೋರ ರೀ, ಅದು ಬಿಟ್ಟು ಗೆರೆ ದಾಟಿದ್ಲು, ಮಾತು ತಪ್ಪಿದ್ಲು ಅಂತ ಅಲ್ಲ ರೀ. ಈ ಇಬ್ಬರು ಸೊಸೆಯಂದ್ರನ್ನ ನೀವು ಹುಡುಕಿ ತರದೇ ಇರ್ಬೋದು, ಅಥವಾ ನಿಮ್ಮ ಅಪ್ಪಣೆ ಇಲ್ಲದೆ ಅವ್ರ ಮದುವೆನೂ ಆಗಿರ್ಬೋದು, ಆದರೆ ಗುಣದಲ್ಲಿ ಅವರಿಬ್ಬರು ಬಂಗಾರ ಅಂತ ಸೊಸೆಯಂದ್ರಿಗೆ ಅನ್ಯಾಯ ಆಗೋದನ್ನು ನನ್ನ ಕೈಯಲ್ಲಿ ನೋಡೋಕ್ಕಾಗಲ್ಲ ರೀ. ಇಲ್ಲಿ ನೋಡಿ, ಅವಳು ನಿಮ್ಗೊಂದು ಮಾತು ಹೇಳಿದೆ ಈ ವಿಚಾರನ ಮುಂದುವರಿಸಿರೋದು ನಿಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ತಂದಿರ್ಬೋದು. ಅವಳು ನಿಮ್ಮ ಹತ್ರ ಹೇಳಲೇಬೇಕು ಅಂತಲೇ ಇದ್ಲು ರೀ, ಅಷ್ಟರಲ್ಲಿ ಏನೇನೋ ಆಗೋಯ್ತು ಅಂತಾರೆ ಗಿರಿಜಾ. ಈಗ ಏನು ಮಾಡಬೇಕು ಅಂತೀಯಾ ಅಂತಾರೆ ನಂದನ್. ಏನಿಲ್ಲ, ನೀವು ಹನಿಮೂನಿಗೆ ಕಳಿಸೋದಾದರೆ ಮಾಧವ ಪ್ರಿಯ ಜೊತೆ ಕೇಶವ, ಮೀನಾ, ಅಮ್ಮು, ವಲ್ಲಭನ್ನು ಕಳಿಸಿ, ಇಲ್ಲ ಅಂದರೆ ಯಾರೂ ಹೋಗೋದು ಬೇಡ ಅಂತ ಗಿರಿಜಾ ಹೋಗ್ತಾರೆ. ಗಿರಿಜಾ ಅಂತ ಏನಾಗಿದೆ ಇವಳಿಗೆ? ಯಾವುದ್ಯಾವುದೋ ವಿಚಾರಕ್ಕೂ ತಲೆ ಕೆಡಿಸ್ಕೊಂಡು ನನಗೊಂದು ಅರ್ಥ ಆಗ್ತಿಲ್ವೇ ಅಂತಾರೆ ನಂದನ್. ಈಚೆ ಮೀನಾ ರೂಮಲ್ಲಿ ರೆಡಿ ಆಗ್ತಾ ಇರುವಾಗ ಅಮೂಲ್ಯ ಬಂದು ಅಕ್ಕ ಅಂತಾಳೆ. ಅಮೂಲ್ಯ ರೆಡಿ ಆದ್ಯಾ? ಕವಿತಕ್ಕಂಗೆ ಫೋನ್ ಮಾಡಿದ್ದೆ,
ಅರ್ಧ ಗಂಟೆಯಲ್ಲಿ ಬರ್ತೀನಿ ಅಂತ ಹೇಳಿದ್ದೀನಿ. ಸರಿ ಅಂತ ಹೇಳಿದ್ದಾರೆ. ಹೊರಡೋಣವಾ ಅಂತಾಳೆ ಮೀನಾ. ಅಕ್ಕ, ನಾನು ನಿಮಗೆ ಏನೋ ಹೇಳಬೇಕಿತ್ತು ಅಂತಾಳೆ ಅಮೂಲ್ಯ. ಯಾಕಮ್ಮು, ಏನಾಯಿತು ಅಂತಾಳೆ ಮೀನಾ. ನಿಮ್ಮ ಹತ್ರ ಏನೋ ಧೈರ್ಯವಾಗಿ ಬಂದು ಮತ್ತೆ ಟ್ಯೂಷನ್ ಮಾಡ್ತೀನಿ, ಕವಿತಕ್ಕನ ಮನೆಗೆ ಕರ್ಕೊಂಡೋಗಿ ಅಂತ ಏನೋ ಹೇಳಿದೆ. ಆದರೆ ಇದ್ರ ಬಗ್ಗೆ ಅತ್ತೆಗೂ ಹೇಳೋಕ್ಕಾಗಲ್ಲ, ವಲ್ಲಭಂಗೂ ಹೇಳೋಕ್ಕಾಗಲ್ಲ. ಮನೆಯಲ್ಲಿ ಬೇರೆ ಎಲ್ಲರ ಹತ್ರನೂ ಮುಚ್ಚಿಡಬೇಕು. ಯಾಕೋ ನಾನು ತಪ್ಪು ಮಾಡ್ತಿದ್ದೀನಿ ಅನ್ನಿಸ್ತಿದೆ ಅಕ್ಕ. ನನಗೇನೂ ಅರ್ಥ ಆಗ್ತಿಲ್ಲ ಅಂತಾಳೆ ಅಮೂಲ್ಯ. ಅಮ್ಮ ತಾಯಿ, ನಿನ್ನ ಪಾದನ ತೋರಿಸ್ಬಿಡು, ಜೆರಾಕ್ಸ್ ಮಾಡಿ ಇಟ್ಕೊತೀನಿ. ನೀನೇ ಬಂದು ಅಕ್ಕ ಟ್ಯೂಷನ್ ಮಾಡ್ತೀನಿ ಹಾಗೆ ಹೀಗೆ ಅಂತ ಹೇಳಿದೆ. ಈಗ ನೀನೇ ಡೌಟಲ್ಲಿದೆಯಾ? ನಿಜ ಹೇಳು ಅಮ್ಮು, ತಲೆಯಲ್ಲಿ ಏನು ಓಡ್ತಿದೆ ಅಂತಾಳೆ ಮೀನಾ. ನನಗೇನು ಅರ್ಥ ಆಗ್ತಿಲ್ಲ ಅಂತಾಳೆ ಅಮೂಲ್ಯ. ಈಗ ರಿಲ್ಯಾಕ್ಸ್ ಆಗು, ಕಣ್ಮುಚ್ಚು, ಬ್ರೀದ್ ಇನ್ ಬ್ರೀದ್ ಔಟ್. ಈಗ ಕಣ್ಣು ಬಿಡು. ಏನು ಯೋಚನೆ ಮಾಡ್ತಿದ್ಯಾ? ಟ್ಯೂಷನ್ ಮಾಡ್ತೀಯೋ ಇಲ್ವೋ ಅಂತಾಳೆ ಮೀನಾ. ಈಚೆ ನಂದನ್ ಸೋಫಾದಲ್ಲಿ ಕೂತಿರ್ತಾರೆ. ಮನೆಯವರೆಲ್ಲ ಇರ್ತಾರೆ. ಈಗ ನಾನು ನಿಮ್ಮೆಲ್ಲರಿಗೂ ಒಂದು ವಿಷಯ ಹೇಳಬೇಕು. ಮೀನಾ, ನಿನ್ನ ಆಫೀಸಿಗೆ 1-2 ದಿನ ರಜೆ ಹಾಕ್ಬೋದಾ ಅಂತಾರೆ ನಂದನ್. ಹಾಕ್ಬೋದು ಮಾವ ಅಂತಾಳೆ ಮೀನಾ. ಗಿರಿಜಾ, ನಿನ್ನ ಮಗಂಗೂ ಕೇಳು, ಕೆಲಸಕ್ಕೆ ರಜೆ ಹಾಕಿ ಕಾಲೇಜಿಗೆ 2 ದಿನ ರಜೆ ಹಾಕ್ಬೋದಾ ಅಂತಾರೆ ನಂದನ್. 2 ದಿನ ರಜೆ ತೊಗೋಬೋದು, ಆದರೆ ಯಾಕೆ ಅಂತ ಹೇಳಿದರೆ ಕ್ಲಾರಿಟಿ ಇರುತ್ತೆ ಅಂತಾನೆ ವಲ್ಲಭ. ಮಾಧವ ಪ್ರಿಯನ ಜೊತೆ ಈ 4 ಜನ ಹನಿಮೂನಿಗೆ ಹೋಗಿ ಬರಲಿ ಅಂತಾರೆ ನಂದನ್. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.